ವೆಲ್ಕಮ್ ಬ್ಯಾಕ್ ಟು ಎನ್ ಸಿ ಎನ್ ಮೋನ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಾನು ಮೀಶೋ ಪ್ರಾಡಕ್ಟ್ಸ್ ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಪಾರ್ಟ್ 1 ತೋರಿಸಿದ್ದೀನಿ. ಮಿಕ್ಕಿದ ಪ್ರಾಡಕ್ಟ್ಸ್ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಪಾರ್ಟ್ 2 ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಇವು ರೀಸೆಂಟಾಗಿ ಬಂದಿರೋವು, ಅದಕ್ಕೆ ಇದನ್ನು ಪಾರ್ಟ್ 2 ಅಲ್ಲಿ ತೋರಿಸೋಣ ಅಂತ ಎತ್ತಿಟ್ಟಿರೋದು. ಇವಾಗ ನೋಡ್ತಾ ಇರ್ಬೋದು ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ತಾ ಇರ್ತೀನಿ. ಇದು ಬಂದುಬಿಟ್ಟು ಎಗ್ ಕಂಟೈನರ್ನ ತೊಗೊಂಡಿರೋದು. ಇದು ಬಂದುಬಿಟ್ಟು 3 ಬಾಕ್ಸಸ್ ಬರುತ್ತೆ. ಒಂದರಲ್ಲಿ ನೀವು 12 ಪೀಸಸ್ ಆಫ್ ಎಗ್ ಇಡ್ಬೋದು. ಇದನ್ನು ಅಷ್ಟೇ ಟೋಟಲಾಗಿ 36 ಕಂಟೈನಲ್ಲಿ 36 ಎಗ್ನ ಇಡ್ಬೋದು. ಈ ಬಾಕ್ಸ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡೋಕ್ಕೂ ಫ್ರೆಂಡ್ಲಿ ಆಗೂ ಇರುತ್ತೆ. ನೀವು ಅಕಸ್ಮಾತ್ ಪಿಕ್ನಿಕ್ ಹೋಗ್ತೀರಾ ಅಂದರೆ ನೀವು ಇದನ್ನು ಲಾಕ್ ಮಾಡಿ ಅದನ್ನು ಕ್ಯಾರಿ ಮಾಡ್ತಾ ಹೋಗ್ಬೋದು. ಇದ್ರ ಕ್ಯಾಪ್ ಮೇಲೆ ಕೂಡ ಹ್ಯಾಂಗಿಂಗ್ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊತ ನೀವು ಕೈಯಲ್ಲಿ ಆರಾಮಾಗಿ ತಗೊಳ್ತಾ ಹೋಗ್ಬೋದು. ಈ ಕಡೆ ಸೈಡಿಗೆ ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ. ಆ ಬಾಕ್ಸ್ ಒಳಗಿರೋ ಮೊಟ್ಟೆ ಕೂಡ ಯಾವ ರೀತಿಯಾದರೂ ಡ್ಯಾಮೇಜ್ ಆಗಲ್ಲ. ಈ ರೀತಿ 4 ಕಂಟೈನರ್ ಬೇಕಾದ್ರೂ ಸಿಗುತ್ತೆ. ನೀವು ಆ ಥರ ಲಿಂಕ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ಲಿಂಕ್ನ ನಿಮಗೆ ನಾನು ಸೆಂಡ್ ಮಾಡ್ತೀನಿ. ಈ ರೀತಿ ನೋಡಿ ಲಾಕ್ ಹಾಕ್ಬಿಟ್ಟು ಈ ರೀತಿ ಕ್ಯಾರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ರೂಮ್ ಫ್ರೆಶ್ನರ್ನ ತೊಗೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 4 ಬಂದಿರೋದು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿದೆ ಫ್ರೇಗ್ನೆನ್ಸ್ ಅಂತೂ. ಇದಂತೂ ನೀವು ಪರ್ಚೇಸ್ ಮಾಡ್ಬೋದು. ರೂಮ್ ಫ್ರೆಶ್ ಆಗಿರಬೇಕು ಅಂತ ಅಂದ್ಕೊಂಡ್ರೆ ಇದು ಬೆಡ್ರೂಮಲ್ಲಾಗಿರ್ಬೋದು ಅಥವಾ ಹಾಲಲ್ಲಾಗಿರ್ಬೋದು ಅಥವಾ ಎಲ್ಲಿ ಬೇಕಾದರೂ ವಾಶ್ರೂಮ್ ಹತ್ರ ಎಲ್ಲಿ ನಿಮಗೆ ಬ್ಯಾಡ್ ಸ್ಮೆಲ್ ಅನ್ನುತ್ತೆ ಈ ಥರ ರೂಮ್ ಫ್ರೆಶ್ನರ್ ಹಾಕ್ಬಿಟ್ರೆ ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಈ ರೀತಿ ನಿಮ್ಮ ಎಲ್ಲರೂ ಮನೆಗೆ ಬಂದವರು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅಂತಾರೆ. ಈ ರೀತಿ ನೋಡ್ಬೋದು ಹೆಂಗಿದೆ ಅಂತ. ಈ ಥರ 4 ಟೈಪ್ ಫ್ರೇಗ್ರೆನ್ಸ್ ಕೊಟ್ಟಿದ್ದಾರೆ. ಒಂದು ಬಂದುಬಿಟ್ಟು ಓಡೋಸ್, ಮಾಸ್ಕ್, ಸ್ಟ್ರಾಬೆರಿ, ಜಾಸ್ಮಿನ್. ಈ ರೀತಿ 4 ಕೊಟ್ಟಿರ್ತಾರೆ. ನಾನಿವಾಗ ತೋರಿಸ್ತಿರೋದು ಸ್ಟ್ರಾಬೆರಿದು. ನೋಡ್ಬೋದು ಈ ಥರ ಲಾಕ್ ಸಿಸ್ಟಮು ಕೂಡ ಕೊಟ್ಟಿದ್ದಾರೆ. ಹಿಂಗೆ ಆಫ್ ಆ್ಯಂಡ್ ಆನ್ ಅಂತ ಕೊಟ್ಟಿರ್ತಾರೆ. ಈ ಥರ ಆನ್ ಮಾಡಿದ್ರೆ ನಿಮಗೆ ಸ್ಪ್ರೇ ಮಾಡ್ಬೋದು. ಅಲ್ಲೇ ಕೆಳಗಡೆ ಕೊಟ್ಟಿರ್ತಾರೆ, ನಿಮಗೆ ನೋಡ್ಬೋದು ಹೇಗೆ ಸ್ಪ್ರೇ ಆಗ್ತದೆ. ಈಗ ಆಫ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲಾಕ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಲೀಕೇಜ್ ತೊಂದರೆ ಅಂತೂ ಇರೋದಿಲ್ಲ. ಇದನ್ನ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಚಾಕ್ಲೇಟ್ ರಬ್ಬರ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಚಾಕ್ಲೇಟ್ಸ್ನ ಕ್ರೀಮ್ ರೀತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕಾದರೂ ಚಾಕ್ಲೇಟ್ ಮಾಡ್ಕೊತ ತಿನ್ಬೋದು. ಇದಂತೂ ತುಂಬ ಡಿಸೈನ್ ತುಂಬ ಇಷ್ಟ ಆಯಿತು. ನೋಡ್ಬೋದು ಯಾವ ರೀತಿ ಡಿಸೈನ್ಸ್ ಕೊಟ್ಟಿದ್ದಾರೆ. ಆರ್ಟ್ ಶೇಪು, ಫ್ಲವರ್ ಶೇಪು, ಸ್ಟ್ರಾಬೆರಿ ಶೇಪು. ಇದಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದರಲ್ಲಂತೂ ಮಾಡಿಕೊಟ್ರೆ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದರಲ್ಲಿ ತುಂಬಿ ಇದ್ರದ್ದು ಕ್ಲಿಪ್ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾವ ರೀತಿ ಚಾಕ್ಲೇಟ್ ಮಾಡಬೇಕು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದ್ರದ್ದು ಲಿಂಕ್ ಬೇಕು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದರ ಲಿಂಕ್ನ ನಿಮಗೆ ಕಳಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ಸ್ಟ್ಯಾಂಡ್, ಸೋಪ್ ಸ್ಟ್ಯಾಂಡ್ ಅಂತ. ಇದು ಗುಂಜನ್ನ ಹ್ಯಾಂಗ್ ಮಾಡೋಕ್ಕೆ ಕೆಳಗಡೆ ಹ್ಯಾಂಗರ್ ಕೂಡ ಕೊಟ್ಟಿರ್ತಾರೆ. ಇದು ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಆಗಿದೆ ಮತ್ತು ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಬೋದು. ಇದು ಸಿಂಕ್ ಏರಿಯಾ ಹತ್ರ ಮತ್ತು ಬಾತ್ರೂಮ್ ಹತ್ರ ಈ ರೀತಿ ಹ್ಯಾಂಗ್ ಮಾಡಿಬಿಟ್ರೆ ನಿಮಗೆ ಸೋಪು ಬೀಳೋ ಚಾನ್ಸಸ್ ಆ ಥರ ಏನಾನು ಇದ್ದರೆ ಅದೇನೂ ಕೂಡ ಆಗಲ್ಲ. ಇದು ಕಂಫರ್ಟೇಬಲು ಆಗೂ ಇರುತ್ತೆ. ನೋಡ್ಬೋದು ಕಂಬಿದು ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ ಅನಿಸುತ್ತೆ. ಈ ರೀತಿ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಹುಕ್. ಅದನ್ನು ಹುಕ್ ಮಾಡಿ ನೀವೆಲ್ಲಿ ಬೇಕಾದರೂ ಸ್ಟಿಕ್ ಮಾಡ್ಬೋದು. ಅದ್ರ ಜೊತೆ ಮಳೆನೂ ಕೂಡ ಕೊಟ್ಟಿದ್ದಾರೆ. ನಿಮಗೆ ಹುಕ್ ಅಕಸ್ಮಾತ್ ಗೋಡೆಗೆ ಏನಾನ ಗಲೀಜಾಗುತ್ತೆ ಅಂತಂದರೆ ಈ ರೀತಿ ಮಳೆನೂ ಕೊಟ್ಟಿದ್ದಾರೆ. ಇವಾಗ ನೋಡ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ. ಈ ರೀತಿ ವಾಲ್ ಪೇಪರ್ ತಗೊಂಡಿದ್ದೀನಿ. ಇದು ನಾನು ಕಿಚನ್ ಏರಿಯಾ ಹತ್ರ ಅಂಟ್ಸೋಕ್ಕಂತ ತಗೊಂಡಿರೋದು. ಕಿಚನ್ ಮೇಕ್ ಓವರ್ ಮಾಡಿದಾಗ ಇದು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಷನ್ ಬಂದಾಗ ನಿಮಗೆ ಈ ವಿಡಿಯೋನೂ ಕೂಡ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಶೈನಿಂಗ್ ಇದೆ ಕೂಡ. ಇದು ಗೋಡೆ ಮೇಲೆ ಅಂಟಿಸಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ನ್ಯಾಪ್ಕಿನ್, ಇದು ಹ್ಯಾಂಗಿಂಗ್ ನ್ಯಾಪ್ಕಿನ್ಗಳನ್ನು ತೊಗೊಂಡಿರೋದು. ನೋಡ್ಬೋದು ಪ್ಯಾಕ್ ಆಫ್ 4 ಬಂದಿದ್ದು. ಪ್ಯಾಕ್ ಆಫ್ 1 ಇವಾಗ ನಾನು ಒಂದನ್ನು ಯೂಸ್ ಮಾಡಿದ್ದೀನಿ. ನೋಡ್ಬೋದು ತುಂಬ ಸಾಫ್ಟಾಗಿದೆ, ತುಂಬ ಸ್ಮೂತು ಕೂಡ ಇದೆ. ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ರೀತಿ ನೀವು ತೊಗೊಂಡ್ರೆ ಎಲ್ಲಿ ಬೇಕಾದರೂ ನೀವು ಕೈ ಒರೆಸ್ಕೊಳಕ್ಕೆ, ಇವಾಗ ಕಿಚನ್ ಹತ್ರ ನೀವು ಮೊದಲೇ ಪಾತ್ರೆ ತೊಳಿತಾ ಇರಬೇಕಾದ್ರೆ ತುಂಬ ಕೈ ನೆಂದೋಗುತ್ತೆ. ಈ ರೀತಿ ಒಂದು ತೊಗೊಂಡ್ಬಿಟ್ಟು ಹ್ಯಾಂಗ್ ಮಾಡಿಕೊಂಡ್ರೆ ನಿಮಗೆ ಈಸಿ ಕೂಡ ಆಗುತ್ತೆ, ಯಾವಾಗ ಬೇಕಾದರೂ ಒರೆಸ್ಕೊಳಕ್ಕೂ ಕೂಡ. ಅದಕ್ಕೆ ನಿಮಗೆ ಪ್ಯಾಕ್ ಆಫ್ 4 ಬಂದಿದೆ. ನಿಮಗೆ ಇದು ಲಿಂಕು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಕಮೆಂಟಲ್ಲಿ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ನಾನು ಬೆಡ್ ಕವರ್ನ ತೊಗೊಂಡಿದ್ದೀನಿ. ಇದು ಡಬಲ್ ಕ್ಯಾಟಿಂದು ಬೆಡ್ ಕವರ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಪಿಲ್ಲೋ ಕವರ್ ಕೂಡ ಹೌದು. ಇದು ಪಿಲ್ಲೋ ಕವರ್ ನೋಡಿ, ಪಿಲ್ಲೋ ಕವರ್ ಇದು ಎಲೆ ಎಲೆಯ ರೀತಿ ಬಂದಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬೆಡ್ ಮೇಲೆ ಹಾಕಿದರೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಿಪ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಾನು ಏನೇನು ಪರ್ಚೇಸ್ ಮಾಡಿದ್ದೀನೋ ಆ ಪ್ರಾಡಕ್ಟ್ಸ್ನೆಲ್ಲ ಹೇಗೆ ಯೂಸ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ನೀವು ಈ ರೀತಿ ಬೇಕು ಅಂತ ಅನಿಸಿದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಈ ಲಿಂಕು ಕೂಡ ಹಾಕ್ತೀನಿ. ಈ ಬ್ರಷಿಟ್ಟು ಎಲಾಸ್ಟಿಕ್ಕಿಂದ ಮಾಡಿರೋದು ನೋಡ್ಬೋದು. ಇದು ನೀವು ಬೆಡ್ ಮೇಲೆ ಹಾಕಿದರೆ ಗ್ರಿಪ್ಪಾಗೂ ಇರುತ್ತೆ, ನಿಮ್ಮ ಮೇಲೆ ಇದು ಯಾವ ಥರ ಮಡಿಸಿರೋ ಥರನೂ ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ನೆಕ್ಸ್ಟ್ ಬೆಡ್ ಕವರ್, ಇನ್ನೊಂದು ಬೆಡ್ ಕವರ್ ತೊಗೊಂಡಿರೋದು. ಇದು ರಾಜಸ್ಥಾನಿ ಬೆಡ್ ಕವರ್ ಅಂತ. ಇದು ಕೂಡ ನೋಡ್ಬೋದು ಹೇಗೆ ಡಿಸೈನ್ ಬಂದಿದೆ ಗೊಂಬೆದು ಅಂತ, ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟ ಆಗ್ತದೆ ಅಂತೂ. ಇದೊಂದು ಕಲರು ಅಷ್ಟೇ, ಕಲರ್ ಕಾಂಬಿನೇಷನ್ ಕೂಡ ಯಾವುದೇ ಬೆಡ್ ಮೇಲೆ ಹಾಕಿದ್ರು ಗಲೀಜಾಗುತ್ತೆ ಅಂತ ಅಂದ್ಕೊಳೋರು ಈ ಥರ ಬೆಡ್ ಕವರ್ನ ತೊಗೋಬೋದು. ನೋಡ್ಬೋದು ತುಂಬ ಕ್ಯೂಟಾಗಿದೆ ಮತ್ತು ಅಟ್ರಾಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಎಲಾಸ್ಟಿಕ್ಕಿಂದಲ್ಲ, ಇದು ಬಂದುಬಿಟ್ಟು ಸಾದಾ. ನೋಡ್ಬೋದು ಎಷ್ಟು ಲೆಂತಾಗೂ ಇದೆ ಅಂತ. ನೆಕ್ಸ್ಟ್ ನಿಮಗೆ ಈ ಕ್ಲಿಪ್ಪಿಂಗ್ ಬೇಕಂದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದ್ರ ಡಿಸೈನು ಕೂಡ ಮತ್ತು ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದ್ರದ್ದು ಕಲರ್ ಕಾಂಬಿನೇಷನ್ನು, ಆ ಚಿತ್ರ, ಈ ಬೆಡ್ ಮೇಲೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಲಿಂಕ್ ಬೇಕಂದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಲಿಂಕ್ನ ಕಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ನನ್ನ ಬೆಡ್ ಕವರ್, ನನಗೆ ನಮ್ಮ ಮನೆಗೆ ಟ್ರಿಪಲ್ ಕಾಟ್ ಇರೋದು, ಸೊ ಅದಕ್ಕೆ ಬೆಡ್ ಕವರ್ನ ತುಂಬ ಪರ್ಚೇಸ್ ಮಾಡೀನಿ. ಈ ಥರ ಬೆಡ್ ಕವರ್ ಇದಂತೂ ತುಂಬ ಚೆನ್ನಾಗಿದೆ. ಇದು ನೋಡಿದ್ರೇ ಸಾಕು. ಇದು ಪಿಲ್ಲೋ ಕವರ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ದಪ್ಪನೂ ಕೂಡ ಇದೆ. ನೋಡ್ಬೋದು ಕಲರ್ ಕೂಡ ಅಷ್ಟೇ, ನೀವು ಗಲೀಜಾಗುತ್ತೆ, ವೈಟ್ ಹಾಕಿದ್ರೆ ಗಲೀಜಾಗುತ್ತೆಪ್ಪ ಅಂತ ಅನ್ನೋರು ಈ ರೀತಿ ಕಲರ್ ಕಾಂಬಿನೇಷನ್ ತಗೋಬೋದು. ಇದೂ ಅಷ್ಟೇ, ಏನೇ ಆದರೂ ನಿಮಗೆ ಅಷ್ಟೊಂದು ಗಲೀಜು ಕೂಡ ಕಾಣಿಸಲ್ಲ. ಇದು ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಳಗಡೆನೂ ಅಷ್ಟೇ ಬಟ್ಟೆ ಯಾವ ರೀತಿ ಕೊಟ್ಟಿದ್ದಾರೆ, ಮುಂದ್ಗಡೆ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ, ಇದ್ರದ್ದು ದಪ್ಪ ಎಷ್ಟಿದೆ ಅಂತ ನೋಡ್ಬೋದು. ನೆಕ್ಸ್ಟ್ ಇದ್ರದ್ದು ಬೆಡ್ ಶೀಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತೂ. ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಡಿಸೈನ್ಸ್ ಕೂಡ ಇಷ್ಟೇ. ಈ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ನೀವು ಈ ಥರ ಫಾರ್ಮಲಾಗಿ ಕಾಣಿಸ್ಬೇಕು ಅಂದರೆ ಈ ಪರ್ಚೇಸ್ನ ಮಾಡ್ಬೋದು. ಇದರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ನ ಕಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೂ ಅಷ್ಟೇ ಬೆಡ್ಶೀಟ್. ಈ ಥರ ನೋಡಿ ಯಾವ ರೀತಿ ತರ್ಕೊಂಡಿದ್ದೀನಿ ಅಂತ. ಇದು ಅದೇ ಕಾಂಬಿನೇಷನಲ್ಲಿ ವೈಟ್ ಕಲರ್ ತಗೊಂಡಿರೋದು. ಇದೂ ಅಷ್ಟೇ ಅದೇ ರೀತಿಯ ದಪ್ಪ ಥರ ಬಂದಿದೆ, ಬಟ್ ಹಿಂದ್ಗಡೆ ಜಿಪ್ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು ಈ ಥರ ಜಿಪ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿಬಿಟ್ಟು ಪಿಲ್ಲೋ ಹಾಕಿದ್ರೆ ನಿಮಗೆ ಫುಲ್ಲು ಚೆನ್ನಾಗಿ ಅನಿಸುತ್ತೆ ಮತ್ತು ಮನೆಯೂ ಅಟ್ರಾಕ್ಟಿವ್ ಮಾಡುತ್ತೆ. ಬೆಡ್ ಕವರ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನು, ಅದರಲ್ಲಿರೋ ಕ್ಯೂಟ್ ಆಗಿರೋ ಸಿಂಬಲ್ಸು ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನಂತೂ ಪರ್ಚೇಸ್ ಮಾಡಬೇಕು ಅನಿಸುತ್ತೆ. ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಟ್ಟೆ ಕ್ವಾಲಿಟಿನೂ. ಮುಂದ್ಗಡೆ ಡಿಸೈನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಫುಲ್ ಸಾದಾ ಕೊಟ್ಟಿದ್ದಾರೆ. ಈ ಥರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇದನ್ನು ಲಿಂಕ್ನ ನಿಮಗೆ ಕಳಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ಪಿಂಗಾಣಿ ಜಾರ್ಗಳನ್ನ ತಗೊಂಡಿದ್ದೀನಿ. ಇದು ಉಪ್ಪು, ಕಲ್ಲುಪ್ಪು ಆ ಥರ ಹಾಕಿಡೋಕ್ಕೆ ಅಂತ 2 ಕಂಟೈನರ್ ತಗೊಂಡಿರೋದು. ಇದು ಡಿಸೈನ್ ಅಂತೂ ನೋಡ್ಬೋದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಇದ್ರದ್ದು ವೆಯ್ಟು ಕೂಡ ತುಂಬ ಚೆನ್ನಾಗಿದೆ. ಈ ರೀತಿ 2 ಬಂದಿತ್ತು, ಯಾವುದೇ ಡ್ಯಾಮೇಜ್ ಕೂಡ ಆಗಲಿಲ್ಲ, ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ಇದ್ರದ್ದು ಕಲರ್ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಸ್ಪೇಸ್ ಕೂಡ ಅಷ್ಟೇ, ಎಷ್ಟು ಬೇಕಾದರೂ ಒಂದು ಅರ್ಧ kg ಅಷ್ಟು ಹಾಕ್ಬೋದು ಅನಿಸುತ್ತೆ. ಇದ್ರ ಮೇಲೆ ಉಪ್ಪು ಹಾಕಿ ತುಂಬಿಸಿ ಚೆನ್ನಾಗಿ ಒಂದು ಕಡೆ ಇಟ್ಬಿಟ್ರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇದರೊಳಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಪ್ಯಾಕ್ ಆಫ್ 2 ಕೊಟ್ಟಿದ್ದಾರೆ. ಡಿಸೈನ್ಸ್ ಕೂಡ ಅಷ್ಟೇ ನೋಡ್ಬೋದು, ಈ ಕಡೆ ಡಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರ ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೀತಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಮಗೂ ಅಷ್ಟೇ ಇಷ್ಟ ಮಾಡಿರೋದಕ್ಕೂ ಖುಷಿಯಾಗುತ್ತೆ. ನೋಡ್ಬೋದು ಪ್ರಾಡಕ್ಟು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ರೀತಿ ವಾಲ್ ಹುಕ್ ತಗೊಂಡಿರೋದು.
ಏನಾನ ಹ್ಯಾಂಗಿಂಗು ಏನಾನ ಇದ್ದರೆ ಈ ಥರ ಹುಕ್ ಇದ್ದರೆ ಚೆನ್ನಾಗಿರುತ್ತೆ. ಯಾವಾಗಲೂ ಮಳೆ ಹೊಡ್ಕೊತ ಕೂತ್ಕೊಳ್ಳೋ ಬದಲು ಈ ರೀತಿ ಒಂದು ಹುಕ್ ಹಾಕ್ಬಿಟ್ರೆ ಸಿಂಪಲಾಗಿರೋ ಯಾವುದನ್ನ ಫ್ರೇಮ್ ಆಗಿರ್ಬೋದು, ಫೋಟೋ ಫ್ರೇಮ್ ಆಗಿರ್ಬೋದು, ಯಾವುದನ್ನು ಹ್ಯಾಂಗ್ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿದೆ. ಪ್ಯಾಕ್ ಆಫ್ 12 ಬಂದಿದೆ ಅನಿಸುತ್ತೆ. ಆವಾಗಲೇ ಯೂಸ್ ಆಗಿ ಇನ್ನು ಮಿಕ್ಕಿರೋ ಹುಕ್ಕುಗಳನ್ನ ತೋರಿಸ್ತಾ ಹೋಗ್ತಿದ್ದೀನಿ. ಈ ಥರ ಪ್ರಾಡಕ್ಟ್ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಈ ಲಿಂಕ್ನ ಕಳಿಸ್ತಾ ಹೋಗ್ತೀನಿ. ಇದೆಲ್ಲ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇದಂತೂ ತುಂಬ ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲನೂ ಈ ರೀತಿಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು NCN Mona ಚಾನಲ್.